ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಬಹಳಾನೇ ಅವಾಂತರ ಸೃಷ್ಟಿಯಾಗಿದೆ. ಒಂದಷ್ಟು ರಸ್ತೆಗಳು ಮುಚ್ಚಿ ಹೋಗಿದ್ದಾವೆ. ಓಡಾಡೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಮೊನ್ನೆಯಿಂದ ಗಮನಿಸ್ತಾ ಇದ್ವಿ, 3-4 ದಿನಗಳಿಂದ ಪೂರ್ವ ಮುಂಗಾರು ಚುರುಕುಗೊಂಡಿದ್ದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಅವಾಂತರ ಸೃಷ್ಟಿ ಮಾಡಿದೆ. ರಸ್ತೆಗಳು ಮುಚ್ಚಿ ಹೋಗಿದ್ದಾವೆ. ಜನರಿಗೆ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಪರದಾಡ್ತಾ ಇದ್ದಾರೆ. ನಿರಂತರ ಮಳೆಗೆ ಚಪ್ಪರದಹಳ್ಳಿ ಗ್ರಾಮದಲ್ಲಿ ಶುಂಠಿ ಬೆಳೆ ನಾಶ ಆಗಿದೆ. ಭಾರಿ ಮಳೆಗೆ ತುಂಬಿ ಹರಿತಾ ಇರುವಂತಹ ಹಳ್ಳ ಕೊಳ್ಳಗಳು, ಇದರಿಂದ ಬೆಳೆದಂತ ಬೆಳೆ ನಾಶ ಆಗಿದೆ. ಕೆರೆ ನೀರಲ್ಲಿ ಕೊಚ್ಚಿ ಹೋಗ್ತಾ ಇರುವ ಕರುವನ್ನ ರಕ್ಷಿಸೋದಕ್ಕೆ ಹೋಗಿದ್ದಾರೆ, ರಕ್ಷಣೆ ಮಾಡಿದ್ದಾರೆ. ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮೈಸೂರು ಜಿಲ್ಲೆಯ ಅನೇಕ ಕಡೆ, ಈ ಹುಣಸೂರು, ಪಿರಿಯಾಪಟ್ಟಣ ಈ ಭಾಗದಲ್ಲಿ ಅಲ್ಲಿ ಈ ಹೊಗೆ ಸೊಪ್ಪು ಜಾಸ್ತಿ ಬೆಳೀತಾರೆ, ಶುಂಠಿ ಜಾಸ್ತಿ ಬೆಳೀತಾರೆ, ಜೊತೆಗೆ ಬಾಳೆ ಬೆಳೀತಾರೆ. ಈ ಭಾಗದಲ್ಲೂ ಕೂಡ ವಿಪರೀತ ಮಳೆಯಾಗಿದೆ, ಬೆಳೆ ನಾಶ ಆಗಿದೆ, ಬೆಳೆ ಹಾನಿಯಾಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇನ್ನೊಂದು ಕಡೆಯಿಂದ ಸಣ್ಣ ಪುಟ್ಟ ತೊರೆಗಳು, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದು ಮೈಸೂರು ಜಿಲ್ಲೆಯ ದೃಶ್ಯಗಳು. ಪೂರ್ವ ಮುಂಗಾರು ಮಳೆಯ ಅಬ್ಬರ ಯಾವ ರೀತಿಯಾಗಿದೆ ಅಂತ ಮೈಸೂರಲ್ಲೂ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು. ಬೆಳಗ್ಗೆಯಿಂದ ಮಳೆ ಅಂದರೆ ಮಳೆ. ನಿನ್ನೆ ಬೆಳಗ್ಗೆ ಶುರುವಾಗಿರೋ ಮಳೆ ನಿಂತೇ ಇಲ್ಲ ಅಂತ. ನೋಡಿ, ತಗ್ಗು ಪ್ರದೇಶಗಳಲ್ಲಿ ಮನೆಯ ಒಳಗಡೆ ನೀರು ನುಗ್ಗಿದೆ. ದವಸ ಧಾನ್ಯ, ಮನೆ ಒಳಗಿದ್ದಂಥ ವಸ್ತುಗಳು ಸಂಪೂರ್ಣವಾಗಿ ನೆಂದು ಹೋಗಿದೆ. ಇನ್ನು ಜನ ಪಾಪ ಪರದಾಡ್ತಾ ಇದ್ದಾರೆ, ರಸ್ತೆ ದಾಟೋದಕ್ಕೂ ಪರದಾಡ್ತಾ ಇದ್ದಾರೆ. ನೋಡಿ, ಅಲ್ಲೊಂದು ಸೇತುವೆ ಮುಳುಗಿ ಹೋಗಿದೆ. ಇದೆಲ್ಲ ನಾವು ಮುಂಗಾರು ಮಳೆ ಆದ ನಂತರ ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ರಾಜ್ಯಕ್ಕೆ ಮುಂಗಾರು ಆಗಮನ ಆಗಿದೆ, ಪುಷ್ಯ ಮಳೆಯ ಅಬ್ಬರ, ಈ ಥರ ನಾವು ನೋಡ್ತಾ ಇದ್ವಿ. ಆದರೆ ಎಲ್ಲ ಒಂದು ಕಡೆ ಪೂರ್ವ ಮುಂಗಾರೇ ಇಷ್ಟು ಚುರುಕುಗೊಂಡಿದೆ ಅಂತ, ಅಂದರೆ ಬೇಸಿಗೆ ಜಾಸ್ತಿ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪೂರ್ವ ಮುಂಗಾರು ಕೂಡ ಚುರುಕುಗೊಂಡಿದೆ. ರಾಜ್ಯದಲ್ಲಿ ಪೂರ್ವ ಮುಂಗಾರು ಮಳೆಯ ಅಬ್ಬರ ಹೆಚ್ಚಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಬಹಳಾನೇ ಅವಾಂತರ ಸೃಷ್ಟಿಯಾಗಿದೆ. ಒಂದಷ್ಟು ರಸ್ತೆಗಳು ಮುಚ್ಚಿ ಹೋಗಿದ್ದಾವೆ. ಓಡಾಡೋದಕ್ಕೆ ಜನ ಪರದಾಡ್ತಾ ಇದ್ದಾರೆ. ಮೊನ್ನೆಯಿಂದ ಗಮನಿಸ್ತಾ ಇದ್ವಿ, 3-4 ದಿನಗಳಿಂದ ಪೂರ್ವ ಮುಂಗಾರು ಚುರುಕುಗೊಂಡಿದ್ದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭಾರಿ ಅವಾಂತರ ಸೃಷ್ಟಿ ಮಾಡಿದೆ. ರಸ್ತೆಗಳು ಮುಚ್ಚಿ ಹೋಗಿದ್ದಾವೆ. ಜನರಿಗೆ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇದೆ, ಪರದಾಡ್ತಾ ಇದ್ದಾರೆ. ನಿರಂತರ ಮಳೆಗೆ ಚಪ್ಪರದಹಳ್ಳಿ ಗ್ರಾಮದಲ್ಲಿ ಶುಂಠಿ ಬೆಳೆ ನಾಶ ಆಗಿದೆ. ಭಾರಿ ಮಳೆಗೆ ತುಂಬಿ ಹರಿತಾ ಇರುವಂತಹ ಹಳ್ಳ ಕೊಳ್ಳಗಳು, ಇದರಿಂದ ಬೆಳೆದಂತ ಬೆಳೆ ನಾಶ ಆಗಿದೆ. ಕೆರೆ ನೀರಲ್ಲಿ ಕೊಚ್ಚಿ ಹೋಗ್ತಾ ಇರುವ ಕರುವನ್ನ ರಕ್ಷಿಸೋದಕ್ಕೆ ಹೋಗಿದ್ದಾರೆ, ರಕ್ಷಣೆ ಮಾಡಿದ್ದಾರೆ. ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮೈಸೂರು ಜಿಲ್ಲೆಯ ಅನೇಕ ಕಡೆ, ಈ ಹುಣಸೂರು, ಪಿರಿಯಾಪಟ್ಟಣ ಈ ಭಾಗದಲ್ಲಿ ಅಲ್ಲಿ ಈ ಹೊಗೆ ಸೊಪ್ಪು ಜಾಸ್ತಿ ಬೆಳೀತಾರೆ, ಶುಂಠಿ ಜಾಸ್ತಿ ಬೆಳೀತಾರೆ, ಜೊತೆಗೆ ಬಾಳೆ ಬೆಳೀತಾರೆ. ಈ ಭಾಗದಲ್ಲೂ ಕೂಡ ವಿಪರೀತ ಮಳೆಯಾಗಿದೆ, ಬೆಳೆ ನಾಶ ಆಗಿದೆ, ಬೆಳೆ ಹಾನಿಯಾಗಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇನ್ನೊಂದು, ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಡೆಯಿಂದ ಸಣ್ಣ ಪುಟ್ಟ ತೊರೆಗಳು, ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಅಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಇದು ಮೈಸೂರು ಜಿಲ್ಲೆಯ ದೃಶ್ಯಗಳು. ಪೂರ್ವ ಮುಂಗಾರು ಮಳೆಯ ಅಬ್ಬರ ಯಾವ ರೀತಿಯಾಗಿದೆ ಅಂತ ಮೈಸೂರಲ್ಲೂ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು. ಬೆಳಗ್ಗೆಯಿಂದ ಮಳೆ ಅಂದರೆ ಮಳೆ. ನಿನ್ನೆ ಬೆಳಗ್ಗೆ ಶುರುವಾಗಿರೋ ಮಳೆ ನಿಂತೇ ಇಲ್ಲ ಅಂತ. ನೋಡಿ, ತಗ್ಗು ಪ್ರದೇಶಗಳಲ್ಲಿ ಮನೆಯ ಒಳಗಡೆ ನೀರು ನುಗ್ಗಿದೆ. ದವಸ ಧಾನ್ಯ, ಮನೆ ಒಳಗಿದ್ದಂಥ ವಸ್ತುಗಳು ಸಂಪೂರ್ಣವಾಗಿ ನೆಂದು ಹೋಗಿದೆ. ಇನ್ನು ಜನ ಪಾಪ ಪರದಾಡ್ತಾ ಇದ್ದಾರೆ. ರಸ್ತೆ ದಾಟೋದಕ್ಕೂ ಪರದಾಡ್ತಾ ಇದ್ದಾರೆ. ನೋಡಿ, ಅಲ್ಲೊಂದು ಸೇತುವೆ ಮುಳುಗಿ ಹೋಗಿದೆ. ಇದೆಲ್ಲ ನಾವು ಮುಂಗಾರು ಮಳೆ ಆದ ನಂತರ ಈ ದೃಶ್ಯಗಳನ್ನು ಗಮನಿಸ್ತಾ ಇದ್ವಿ. ರಾಜ್ಯಕ್ಕೆ ಮುಂಗಾರು ಆಗಮನ ಆಗಿದೆ, ಪುಷ್ಯ ಮಳೆಯ ಅಬ್ಬರ, ಈ ಥರ ನಾವು ನೋಡ್ತಾ ಇದ್ವಿ. ಆದರೆ ಎಲ್ಲ ಒಂದು ಕಡೆ ಪೂರ್ವ ಮುಂಗಾರೇ ಇಷ್ಟು ಚುರುಕುಗೊಂಡಿದೆ ಅಂತ, ಅಂದರೆ ಬೇಸಿಗೆ ಜಾಸ್ತಿ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಪೂರ್ವ ಮುಂಗಾರು ಕೂಡ ಚುರುಕುಗೊಂಡಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.